ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಿಲ್ಡ್ರನ್ ಕಾಂಪಿಟೇಷನ್ ವರ್ಲ್ಡ್. ಇವತ್ತು NMMS ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನು ಕೊಡೋಣ. NMMS ಎಕ್ಸಾಮ್ ಮಾಹಿತಿ ಏನು ಅಂತಂದರೆ, ಇಲ್ಲಿ 2 ಪೇಪರ್ಗಳಿರುತ್ತೆ. ಒಂದು GMAT ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್, ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅಂಥೇಳಿ. ಇದು 90 ಅಂಕದ ಪ್ರಶ್ನೆ ಆಗಿರುತ್ತೆ. ಇದು ಮೊದಲನೇ ಪೇಪರ್. ಫಸ್ಟು ನಮಗಿರ್ತಕ್ಕಂಥದ್ದು GMAT ಪೇಪರ್, 90 ಅಂಕದ ಪ್ರಶ್ನೆ ಪತ್ರಿಕೆ. ಇನ್ನು ಎರಡನೇದು GSAT ಅಂಥೇಳಿ, ಜನರಲ್ ಸ್ಕೋಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್, ಸಾಮಾನ್ಯ ವ್ಯಾಸಂಗ ಪ್ರವೃತ್ತಿ ಪರೀಕ್ಷೆ. ಇದು ಕೂಡ 90 ಅಂಕದಾಗಿರುತ್ತೆ. ಈ ವ್ಯಾಸಂಗ ಪ್ರವೃತ್ತಿ ಅಂದರೆ ನಮ್ಮ ಪಠ್ಯ ವಿಷಯದಲ್ಲಿರ್ತಕ್ಕಂಥ ಅಭ್ಯಾಸದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ, ವಿಷಯ ವಸ್ತುವಿಗೆ ಸಂಬಂಧಪಟ್ಟಂತೆ, ಪಠ್ಯ ವಸ್ತುವಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಈ ಪೇಪರ್ನಲ್ಲಿ ಬರ್ತವೆ. ಒಟ್ಟು 2 ಪೇಪರ್ಗಳು, ಒಂದು GMAT, ಇನ್ನೊಂದು GSAT. ಇನ್ನು GMATನಲ್ಲಿ ಯಾವ ವಿಷಯದ ಮೇಲೆ ಪ್ರಶ್ನೆಗಳಿರ್ತಾವ ಅಂತಂದರೆ, ವ್ಯಂಜನ ಚಿತ್ರಗಳು ಅಂತಂದು, ಛೇದಿಸುವ ಆಕೃತಿಗಳು, ದಾಳ ಮತ್ತು ಘನಗಳ ಆಧಾರದ ಮೇಲೆ ಸಮಸ್ಯೆಗಳನ್ನು ಬಿಡಿಸುವುದು, ದರ್ಪಣ ಆಕೃತಿಗಳು, ಅಡಗಿಕೊಂಡಿರತಕ್ಕಂಥ ಆಕೃತಿಗಳು, ಸಂಖ್ಯಾ ಶ್ರೇಣಿಯನ್ನು ಪೂರ್ಣಗೊಳಿಸುವುದು, ಸಾಮ್ಯತೆ ಚಿತ್ರಗಳು, ಚಿಹ್ನೆಗಳನ್ನು ಆದೇಶಿಸಿ ಸಮಸ್ಯೆಗಳನ್ನು ಬಿಡಿಸುವುದು, ಜ್ಯಾಮಿತೀಯ ಆಕೃತಿಗಳು, ಆಕೃತಿ ಮತ್ತು ಸಂಖ್ಯೆಗಳ ಸಂಬಂಧ, ಅಕ್ಷರ ಮತ್ತು ಸಂಖ್ಯಾ ಶ್ರೇಣಿಗಳು ಮತ್ತು ಸಂಕೇತಿಸುವಿಕೆ. ಈ ರೀತಿಯ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು GMAT ಮೆಂಟಲ್ ಎಬಿಲಿಟಿ ಟೆಸ್ಟ್ನಲ್ಲಿ ಇರುತ್ತೆ. ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಾದವನ್ನು ನಾವು ಬಿಡಿಸಬೇಕಾಗತ್ತೆ. ಇನ್ನು GSAT ಪತ್ರಿಕೆಯಲ್ಲಿ 3 ವಿಭಾಗಗಳಿರ್ತಾವೆ. ಒಂದು ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಗಣಿತ. ಇದು ಕೂಡ ಒಟ್ಟು 90 ಅಂಕದ ಪ್ರಶ್ನೆಗಳು ಒಳಗೊಂಡಿರುತ್ತೆ. ಅದರಲ್ಲಿ ವಿಜ್ಞಾನ ವಿಭಾಗಕ್ಕೆ 35 ಪ್ರಶ್ನೆಗಳು, ಸಮಾಜ ವಿಜ್ಞಾನ ವಿಭಾಗಕ್ಕೆ 35 ಪ್ರಶ್ನೆಗಳು, ಗಣಿತಕ್ಕೆ 20 ಅಂಕಗಳು, ಒಟ್ಟು 90. ಇನ್ನು ಪಠ್ಯವಸ್ತು ಯಾವುದಿರುತ್ತೆ ಅಂದರೆ 6 ಮತ್ತು 7 ಮತ್ತು 8ನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಇದು ಒಳಗೊಂಡಿರುತ್ತೆ. ಏನು ಹಾಗಾದರೆ ವಿಜ್ಞಾನದಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 35 ಅಂಕದ ಪ್ರಶ್ನೆಗಳು, ಸಮಾಜ ವಿಜ್ಞಾನದಲ್ಲಿ ಇತಿಹಾಸ, ಭೂಗೋಳ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 35 ಅಂಕಗಳು, ಗಣಿತ, ಅಂಕಗಣಿತ, ಬೀಜಗಣಿತ ಮತ್ತು ರೇಖಾಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥ ಒಟ್ಟು 20 ಅಂಕದ ಪ್ರಶ್ನೆಗಳನ್ನು ಇದು ಒಳಗೊಂಡಿರುತ್ತೆ. ನಮಗೆ ಗೊತ್ತಿರುವ ಹಾಗೆ ಈ NMMS ಪರೀಕ್ಷೆ 2024ನೇ ಇಸ್ವಿ ಡಿಸೆಂಬರ್ 8ನೇ ತಾರೀಕು ಭಾನುವಾರದಂದು ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ನಡೆಯುತ್ತೆ. 2 ಪೇಪರ್ಗಳು ಅಂತ ಹೇಳಿದ್ದೆ, ಒಂದು GMAT, ಇನ್ನೊಂದು GSAT ಅಂಥೇಳಿ. ಮೊದಲನೇ ಪೇಪರ್ GMAT ಆಗಿದ್ದು 10:30ರಿಂದ 12 ಗಂಟೆವರೆಗೆ ನಡೆಯುತ್ತೆ. ಎರಡನೇ ಪೇಪರು 2 ಗಂಟೆಯಿಂದ 3:30ಕ್ಕೆ GSAT ಪತ್ರಿಕೆ ಇರುತ್ತೆ. ಈಗ ಆಲ್ರೆಡಿ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಅಂದರೆ ಆಗಸ್ಟ್ 19ರಿಂದ NMMS ಅರ್ಜಿಗಳು ಸಲ್ಲಿಕೆ ಪ್ರಾರಂಭವಾಗಿದ್ದು, ಕೊನೆಯ ದಿನಾಂಕ ಸೆಪ್ಟೆಂಬರ್ 5ರವರೆಗೆ ಇರುತ್ತೆ. ಈಗ ನಿಮಗೆ ಗೊತ್ತಿರುವಂತೆ ಎಕ್ಸಾಮ್ ಡೇಟ್ ಡಿಸೆಂಬರ್ 8ನೇ ತಾರೀಕು 2024ನೇ ಇಸ್ವಿ ಭಾನುವಾರ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಡೆಯುತ್ತೆ. ಅರ್ಜಿ ಪ್ರಾರಂಭವಾಗಿದೆ. 5ನೇ ತಾರೀಕು ಸೆಪ್ಟೆಂಬರ್ ಲಾಸ್ಟ್ ಡೇಟ್ ಇದೆ. ಡಿಸೆಂಬರ್ 8ರಂದು ಪರೀಕ್ಷೆ. ಈಗಿರುವ ಮಾಹಿತಿ. ಇನ್ನು ಇದಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು ಏನು ಅಂತಂದರೆ, 2 ಇತ್ತೀಚಿನ ಫೋಟೋ, ಆಮೇಲೆ SC ST OBC ಅಭ್ಯರ್ಥಿಗಳು ತಮಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಲ್ತಿಯಲ್ಲಿರ್ತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಅಭ್ಯರ್ಥಿ ಹೆಸರಿರ್ತಕ್ಕಂಥ ರಾಷ್ಟ್ರೀಕೃತ ಬ್ಯಾಂಕಿನ ಅಕೌಂಟ್ ಜೆರಾಕ್ಸ್ ಪ್ರತಿಯನ್ನು ಹೊಂದಿರಬೇಕು. ಅದರ ಜೊತೆಗೆ ಆಧಾರ್ ಕಾರ್ಡ್ ಜೆರಾಕ್ಸನ್ನು ಕೂಡ ತೆಗೆದುಕೊಂಡು, ಈ 4 ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಫೋಟೋಗಳೊಂದಿಗೆ ಮುಖ್ಯ ಗುರುಗಳನ್ನು ಭೇಟಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಚಿಲ್ಡ್ರನ್ ಕಾಂಪಿಟೇಟಿವ್ ವರ್ಲ್ಡ್. ಆಲ್ ದ ಬೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್.